We need workers. We need great workers, and this pretty much ensures that that's what's going to happen. I think, Sean, do you agree with that? Well, they're $100,000 per year. H1B ಸದ್ಯದ ಹಾಟ್ ಟಾಪಿಕ್. ತುಂಬ ಜನರು ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ನ್ಯೂಯಾರ್ಕಲ್ಲೇ ಕೂತಿದ್ದೀನಿ, ಇನ್ನೂ ತುಂಬ ಜನರೊಟ್ಟಿಗೆ ಮಾತಾಡಿದೆ. ಇನ್ನೂ ತುಂಬ ಕ್ಲಾರಿಟಿ ಬರಬೇಕು ಪಾಲಿಸಿಯಲ್ಲಿ. ಬಟ್ ನನಗೆ ಏನು ಅನಿಸುತ್ತೆ ಅಂದರೆ, ಈಗ ನಮ್ಮ ದೇಶ ಇಂಡಿಯಾದಲ್ಲಿರೋ ಅಪರ್ಚುನಿಟಿ ಒಂದು 10-15 ವರ್ಷಗಳಲ್ಲಿ ನಮ್ಮ ದೇಶ ಬೆಳೆದಿರೋ ರೀತಿ, ಐ ಡೋಂಟ್ ಥಿಂಕ್ ಸೊ ವಿ ಹ್ಯಾವ್ ಟು ಕಮ್ ಟು ಅಮೇರಿಕಾ ಟು ಮೇಕ್ ಅವರ್ ಲೈಫ್. ನಮ್ಮ ದೇಶದಲ್ಲೂ ಬೇಕಾದಷ್ಟು ಅಪರ್ಚುನಿಟಿ ಇದೆ. ಖಂಡಿತ ಅಮೇರಿಕದಲ್ಲಿ ಅದರದ್ದೇ ಆದ ಒಳ್ಳೆತನಗಳಿದೆ, ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಮೇರಿಕ ಒಂದು ಸ್ವರ್ಗ, ನಾವು ಇಲ್ಲೇ ಬರಬೇಕು ಅಂತ ಹೇಳುವಂಥ ಒಂದು ಸಿಚುವೇಶನ್ ಇಲ್ಲ ಅಂತ ಅನ್ಕೋತೀನಿ. ಸೊ 70-80 ಲಕ್ಷ ಸಾಲ ಮಾಡಿ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಕಲಿತು ಅವರು ಜೀವನದ ಮೋಸ್ಟ್ ಆಫ್ ದ ಪಾರ್ಟ್ ಏನೇನು ದುಡಿತಾರೆ ಅದನ್ನೆಲ್ಲ ಸಾಲಕ್ಕೆ ಕಟ್ಟೋದಕ್ಕಿಂತ ನಮ್ಮ ದೇಶದಲ್ಲೇ ಒಳ್ಳೆ ಎಜುಕೇಷನ್ ಮಾಡಿ ನಮ್ಮ ದೇಶವನ್ನು ಬೆಳೆಸ್ಬೋದು, ನಮ್ಮ ದೇಶದಲ್ಲೂ ಚೆನ್ನಾಗಿ ದುಡಿಬೋದು ಅಂತ ನನಗೆ ಅನಿಸುತ್ತೆ.